ಹಲೋ ಹಲೋ ಅಣ್ಣ, ಅದು ಕಾರ್ ಸ್ವಲ್ಪ ಟ್ರಬಲ್ ಆಗಿದೆ, ಕಾರ್ ಕಳಿಸ್ತೀಯಾ? ವಾಟ್? ಅದಕ್ಕೆ ನಾನು ನಿನ್ಗೆ ಹೇಳಿದ್ದು ಕಾರ್ ತೊಗೊಂಡೋಗ್ಬೇಡ ಅಂತ. ಅದು ಇವಾಗ ತಾನೇ ಕಾಲೇಜ್ ಫೆಸ್ಟ್ ಮುಗೀತು ಕಣೋ, ಅದಕ್ಕೆ. ಆಯ್ತು, ಕಾರ್ ಕಳಿಸ್ತೀನಿ, ಹುಷಾರಾಗಿ ಬಾ. ಹಾಂ ಹಾಂ ಸರಿ, ಹುಷಾರಾಗಿ ಬರಬೇಕು. ಹಾಂ ಸರಿ ಆಯಿತು, ಹುಷಾರಾಗೇ ಬರ್ತೀನಿ. ಹಾಂ ನಿಂತ್ಕೊಳ್ಳಿ. ನಿಂತ್ಕೊ. ಅಯ್ಯೋ, ಫೋನ್. ಹಲೋ ಅಣ್ಣ. ಅಶೋಕ ಕಳಿಸ್ತಾ ಇದ್ದೀನಿ, ಫಸ್ಟು ನೀನು ಬೇಗ ಬಾ ಮನೆಗೆ. ಯಾರೇ ಬರಲಿ ಯಾರೇ ಹೋಗಲಿ, ಕಾಂಟ್ರಾಕ್ಟ್ ಗೆಲ್ಲೋದು ಮಾತ್ರ. ಒಂದು ಸೆಕೆಂಡ್. ಹಾಂ ಹಲೋ, ಓಕೆ. ಹಾಂ, ಕಾಂಟ್ರಾಕ್ಟ್ ಗೆಲ್ಲೋದು ಮಾತ್ರ ನಾವೇ ಬಿಡಿ, ಅದು ನನ್ನ ಗ್ಯಾರಂಟಿ, ಪಕ್ಕಾ ಅದು. ಓಕೆನಾ? ರಾಜ್, ಏನು ರಾತ್ರಿ ಅಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ದೆ? ಏನು ಅಷ್ಟೊಂದು ಟೆನ್ಷನಲ್ಲಿದ್ದೆ? ತೆಂಗಿನ ಅಡ್ಡ ಹಿಡ್ಕೊಂಡು ಮತ್ತೆ ವಾರ್ನಿಂಗ್ ಕೊಡೋಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು 1 ವೀಕ್ ಕಾಪಾಡ್ಕೊ. ಈ ಬಿಸ್ನೆಸ್ಸಲ್ಲಿ ತುಂಬ ಟಾಪ್ ಪೊಸಿಷನ್ಗೆ ಹೋಗಿದ್ಯಾ. ಅಪ್ಪ ಅವರ್ಸ್ ಎಲ್ಲ ನಿಂಗೆ 1 ವೀಕಲ್ಲಿ ಬರುತ್ತೆ, ಆಗ ನೀನು ಯಾರೂ ಟಚ್ ಮಾಡೋಕ್ಕಾಗಲ್ಲ. ಬಟ್ ಆ ಬ್ಯಾಕ್ಗ್ರೌಂಡ್ನ ಟಚ್ ಮಾಡೋಕ್ಕೆ ಯಾರು ಮುಂದೆ ಬರ್ತಾರೆ? ಆ ಬ್ಯಾಕ್ಗ್ರೌಂಡ್ ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ಕಾಪಾಡೋ ವ್ಯಕ್ತಿ ಯಾರು ಅಂತ ನನಗಿನ್ನ ತುಂಬ ಚೆನ್ನಾಗಿ ನಿನಗೆ ಗೊತ್ತು ಅಂದ್ಕೊಂಡಿದ್ದೀನಿ. ಹಾಂ, ಅವನಾ? ಹಲೋ ಡಿ. ಏನು ಕರೆಸಿದ್ದು ಅಂತ ಬೇಗ ಹೇಳಿದ್ರೆ ಕೇಳಿಸ್ಕೊಂಡು ಹೋಗ್ತೀನಿ. ಆರ್ವಿ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ನಮ್ಮಪ್ಪ ಮತ್ತು ವಾಲಿ ಇಬ್ಬರೂ ಸೇರಿ ಒಂದು ಪೊಸಿಷನ್ಗೆ ತೊಗೊಂಡೋಗ್ಬೇಕು ಅಂತ ಇದ್ರು. ಅದು ಸಕ್ಸಸ್ ಕೂಡ ಆಯಿತು. ಬಟ್ ಇದರ ಜೊತೆ ವಾಲಿ ಇಲ್ಲೀಗಲ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ದ. ಅದು ಅಪ್ಪಗೆ ಇಷ್ಟ ಆಗಲಿಲ್ಲ, ತಡೆಯಕ್ಕೆ ಟ್ರೈ ಮಾಡಿದ್ರು, ಬಟ್ ಅಪ್ಪಗೆ ಸೀರಿಯಸ್ ಆಯಿತು. ವಾಲಿಯಿಂದ ಆಸೆ ಪಟ್ಟು ಕಟ್ಟಿರೋ ಸಾಮ್ರಾಜ್ಯ ಹಾಳಾಗ್ತಿದೆ. ಈ ಸಾಮ್ರಾಜ್ಯನ ಒಳ್ಳೆ ಸ್ಥಾನಕ್ಕೆ ತಗೊಂಡೋಗ್ತೀನಿ ಅಂತ ನನಗೆ ಮಾತು ಕೊಡು. ಸಾಕು, ಇದೆಲ್ಲ ನಂಗೆ ಯಾಕೆ ಹೇಳ್ತಾ ಇದೆಯಾ? ಈಗ ನನ್ನ ತೆಂಗಿನ ಅಡ್ಡ ಹಿಡ್ಕೊಂಡು ನನ್ನ ಶೇರ್ಸ್ನು ಕೂಡ ಬಲವಂತವಾಗಿ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ನನಗೂ ಇದಕ್ಕೂ ಏನು ಸಂಬಂಧ? ನಾನೇ ಯಾಕೆ ಕಾಪಾಡಬೇಕು? ಇದಕ್ಕೂ ನಿನಗೂ ಏನು ಸಂಬಂಧ? ನೀನೇ ಯಾಕೆ ಕಾಪಾಡಬೇಕು ಅಂತ ನಿನಗೇ ಗೊತ್ತು. ಇನ್ನು 1 ವೀಕ್ ನನ್ನ ತೆಂಗಿನ ಕಾಪಾಡ್ಕೊ.
ಹಲೋ ರಾಜ್, ಏನಾಯಿತು? ಜಟಾಯು ತಂಗಿನ ಕಿಡ್ನ್ಯಾಪ್ ಮಾಡಿದಾನಂತೆ. ಡಿ, ಪ್ಲೀಸ್ ನೀನೇ ಕಾಪಾಡಬೇಕು. ಹೋಗಿ ನನ್ನ ತಂಗಿನ ಕರ್ಕೊಂಡು ಬಾ, ಇಲ್ಲ ಅವಳ ಹೆಣ್ಣನ ತಗೊಂಡು ಬಾ. ಡಿ ಯಾಕೋ ಹೋಗೋ ಥರ ಕಾಣ್ತಾ ಇಲ್ಲ. ನಿನ್ನ ತಂಗಿ ನೀನೇ ಕಾಪಾಡ್ಕೊ. ಅವನು ಆರಾಮಾಗಿ ಕರ್ಕೊಬರ್ತಾನೆ ಅಲ್ವಾ? ಅವನು ಹೋಗಿರೋ ಜಾಗ ಯಾರ್ದು ಗೊತ್ತಾ? ಅವನೆಷ್ಟು ಕ್ರೂರ ಅಂತ ಗೊತ್ತಾ? ವಾಲಿ ಸಾಮ್ರಾಜ್ಯನ ಕಾಪಾಡೋ ಜಟಾಯು ಅವನು. ಈ ಥರ ಜಾಗದಿಂದ ಹೇಗೆ ಕಾಪಾಡ್ತಾನೆ? ಬಟ್ ಅಲ್ಲೋಗಿರೋದು ಡಿ ಬಂದೇ ಬರ್ತಾನೆ. ಯಾರ ನೀನು? ಡಿ, ಯಾರ ನೀನು? ಏನು ಬೇಕು ನಿಂಗೆ? ಏನು ನೀನು ನೀರು ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ಜನ ಕರೀತಾರಷ್ಟೇ. ಏನೋ ಡೈಲಾಗ್ ಹೊಡಿತಾ ಇದೆಯಾ? ಏನೋ ಬೇಕು ನಿನಗೆ? ಅಮ್ಮು ಎಲ್ಲೋ? ಓ, ನೀನು ಅವ್ರ ಕಡೆನಾ? ಏನಂತ ಕಟ್ ಕಳಿಸ್ರು?
ಅಣ್ಣ ಅಣ್ಣ ಹಲೋ ಹಲೋ ಅಣ್ಣ ಜೊತೆ ಸತ್ತೋದ ಹಾಂ ರಾಜ್ ಜಟಾಯು ಸತ್ತೋದಂತೆ. ಉಫ್, ಇನ್ನೇನು ಆರಾಮಾಗಿರ್ಬೋದಲ್ವಾ? ಎಲ್ಲ ಮುಗೀತಲ್ವಾ? ಇನ್ನೂ ಮುಗ್ದಿಲ್ಲ, ಈಗ ಶುರು ಆಗುತ್ತೆ. ಅವನು ಯಾರನ್ನೋ ಕಾಪಾಡಕ್ ಹೋಗಿರೋದಲ್ಲ, ಅವನ ಸ್ವಂತ ತೆಂಗಿನ ಕಾಪಾಡಕ್ ಹೋಗಿರೋದು. ಅವನು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ತಮ್ಮ ಅವನು. ಏನು ನಂಗೇನು ಅರ್ಥ ಆಗ್ತಾ ಇಲ್ಲ. ನಿನಗೆ ಈ ಕತೆ ಗೊತ್ತಾಗಬೇಕು ಅಂದರೆ 5 years ಬ್ಯಾಕ್ ಏನಾಗಿದೆ ಅಂತ ಗೊತ್ತಾಗಬೇಕು.